ಚನ್ನಪಟ್ಟಣ ಇದೀಗ ಸಿಪಿ ಯೋಗೇಶ್ವರ್ ಪಾಲಾಗಿದೆ. ಅಂತೂ ರಣತಂತ್ರಗಳ ಮೇಲೆ ಇದೀಗ ಸಿಪಿ ಯೋಗೇಶ್ವರ್ ಗೆದ್ದಿದ್ದಾರೆ. ಖುಷಿ ಹಂಚ್ಕೊಳ್ಳೋದಿಕ್ಕೆ ಇದೀಗ ಅವರ ಪತ್ನಿ ಇಲ್ಲಿ ಆಗಮಿಸಿರುವಂತಹದ್ದು. ಅಂದ್ರೆ ಮತಗಟ್ಟೆಯ ಬಳಿ ಅವ್ರು ನಮ್ಮ ಜೊತೆಗಿದ್ದಾರೆ, ಮಾತನಾಡ್ತಾ ಹೋಗ್ತಾನೆ. ಮೇಡಮ್, ಎಷ್ಟು ಖುಷಿ ಆಗ್ತಿದೆ? 2 ಬಾರಿ ಸೋತಿದ್ರು, ಈಗ ಗೆದ್ದಿದ್ದಾರೆ. ಏನ್ ಅನಿಸ್ತಿದೆ? ಮೊದಲನೇದಾಗಿ ನಮ್ಮ ಚನ್ನಪಟ್ಟಣ ಜನರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳು ಹೇಳಬೇಕು. ಅವ್ರ ಮನೆ ಮಗನ ಆಯ್ಕೆ ಮಾಡಿಕೊಂಡು ಮತ್ತೆ ವಿಧಾನಸೌಧಕ್ಕೆ ಕಳಿಸ್ತಾ ಇದ್ದಾರೆ ಅಂತಂದ್ರೆ ಅದು ಹೆಮ್ಮೆಯ ವಿಚಾರ. ಅವರು ಅವ್ರ ಮನೆ ಮಗನ್ನ ಕೈ ಬಿಟ್ಟಿಲ್ಲ. ಒಂದ್ ರೀತಿಯಾಗಿ ಮೈತ್ರಿ ಅಭ್ಯರ್ಥಿ ಆಗ್ಬೇಕಿತ್ತು, ಎಲ್ಲೊಂದ್ ಕಡೆ ಕೊನೆ ಕ್ಷಣದ ತನಕ ಆಗ್ಲಿಲ್ಲ ಅನ್ನುವಂತಹದ್ದು. ಕೊನೆಗೆ ಕಾಂಗ್ರೆಸ್ಗೆ ಹೋದ್ರು, ಅಲ್ಲಿ ನಿಂತರು. ಒಂದಿಷ್ಟು ಗೊಂದಲಗಳು, ಅಬ್ಬರದ ಪ್ರಚಾರಗಳು ಎಲ್ಲವೂ ಕೂಡ ನಡೀತು. ಅವ್ರ ಮೇಲೂ ವಾಕ್ಸಮರಗಳು ನಡೀತು. ಕೊನೆಗೂ ಇವತ್ತು ಗೆದ್ದಿದ್ದಾರೆ. ನೋಡಿ, ಇದು ನಮ್ಮ ಯಜಮಾನರ ಕರ್ಮಭೂಮಿ, ಜನ್ಮಭೂಮಿ. ಸೊ ಹಾಗಾಗಿ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಸೊ ನಮ್ಮ ಜನ ಅವ್ರ ಮನೆ ಮಗನ ಕೈ ಬಿಟ್ಟಿಲ್ಲ. ಒಬ್ಬ ಪತ್ನಿಯಾಗಿ ನಿಮ್ಮ ಸಪೋರ್ಟ್, ಯಾಕಂದ್ರೆ ಆ ಒಂದು ಕ್ರೂಷಿಯಲ್ ಮೂಮೆಂಟ್ ಇರುತ್ತೆ. ಅಂದ್ರೆ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗಿರೋದಾಗಿರಬಹುದು, ಒಂದು ಕಡೆ ಟಿಕೆಟ್ ಕೊಡ್ತಿಲ್ಲ ಅನ್ನುವಂತಹ ಗೊಂದಲಗಳು, ಆ ನೋವು, ಎಲ್ಲದರ ನಡುವೆ ಪತ್ನಿಯ ಒಂದು ಅಲ್ಲಿನ ಪ್ರಾಮುಖ್ಯತೆ ಮುಖ್ಯವಾಗುತ್ತೆ. ಸೊ ನೀವು ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರಿ? ನೋಡಿ, ಕಾಂಗ್ರೆಸ್ ಅವ್ರ ಮಾತೃಪಕ್ಷ. ಮೊದಲನೇದಾಗಿ ಅವರು ಅಭಿವೃದ್ಧಿ ಮಾಡ್ತಾರೆ. ಆಮೇಲೆ ಕಾಂಗ್ರೆಸ್ ಸರ್ಕಾರ ಇರೋದ್ ಕಾರಣದಿಂದ ನಮ್ಮ ಚನ್ನಪಟ್ಟಣ ಸಮಗ್ರ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಸಾಧ್ಯ ಆಗತ್ತೆ. ಒಂದು ಪತ್ನಿಯಾಗಿ ನಾನು ಒಂದು ದೇವರ ಪೂಜೆ ಆಗ್ಲಿ, ಒಂದು ಒಳ್ಳೇದಾಗ್ಲಿ ಅನ್ನೋ ರೀತಿಯಲ್ಲಿ ನಾನು ತುಂಬಾ ಪ್ರೇ ಮಾಡಿದ್ದೀನಿ. ಆ ದೈವ ಸಂಕಲ್ಪದಿಂದ ಅವ್ರು ಗೆದ್ದು ಬಂದಿದ್ದಾರೆ, ನಮ್ಮ ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ದಾರೆ. ಸಾಕಷ್ಟು ಕೆಲಸ ಮಾಡಿದ್ದಾರೆ ಅನ್ನುವಂತಹದ್ದು. ಮುಂದೆ ಇನ್ನು ಯಾವೆಲ್ಲ ಕೆಲಸ ಬಾಕಿ ಇದೆ? ನೀವು ಯಾವ ರೀತಿಯಾಗಿ ಅವರಿಗೆ ಸಪೋರ್ಟ್ ಆಗಿ ನಿಲ್ತೀರಾ ಅನ್ನುವಂತಹ? ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋ ಕಾರಣದಿಂದ ನಮ್ಮ ಟೌನ್ ಅಲ್ಲಿ UGD ಕೆಲಸ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ನಿಂತೋಗಿದೆ ಸ್ವಲ್ಪ, ಕೆಲಸ ಆಗಿರ್ಬೋದು, ಕೆಲವು ಕೆರೆಗಳು ಬತ್ತೋಗಿದೆ, ಅದು ತುಂಬಿಸೋ ಕೆಲಸ ಆಗಿರ್ಬೋದು. ಆಮೇಲೆ ಸಮಗ್ರ ಚನ್ನಪಟ್ಟಣ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ನಾವು ಕಾಣಬಹುದು. ಥ್ಯಾಂಕ್ ಯು ಸರ್.